ನನಗೆ ಆಶ್ಚರ್ಯ ಆಗಿದ್ದು ಸಿದ್ದರಾಮಯ್ಯನವರ ಬಣದಲ್ಲಿ, ಅಂದರೆ ನೀವು ಸಿದ್ದರಾಮಯ್ಯನವರ ಪರಮಾಪ್ತರು ಅಂತ ಗುರುತಿಸಿಕೊಂಡಿರುವಂಥವರು ಕೆಲವು ಜನ ಇದ್ದೀರಿ. ಅವರ ಪೈಕಿ ಕೆ ಎನ್ ರಾಜಣ್ಣ ಅವರೊಬ್ಬರು. ಅವರು ಆಗಸ್ಟು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಕ್ರಾಂತಿ ಅಂತ ಮಾತಾಡ್ತಿದ್ದಾರೆ ಸರ್. ನೋಡಿ, ನಾನು ಸಿದ್ದರಾಮಯ್ಯನವರ ಒಳ್ಳೆಯ ಸ್ನೇಹಿತ. ಯಾಕಂದ್ರೆ ನಾನು ಅವರು ಒಂದೇ ಪಕ್ಷದಲ್ಲಿ ಬಂದಿದ್ದೇವೆ. 1983ಇಂದ ಅವ್ರ ಶಾಸಕರು, ನಾನು 1985ದಿಂದ ಶಾಸಕರು. ಹೀಗಾಗಿ ಆತ್ಮೀಯತೆ ಇದೆ. ಅದರರ್ಥ ನಾವು ಬೇರೆಯವ್ರಿಗೆ ನಮ್ಮ ಪಕ್ಷದಲ್ಲಿರುವಂಥ ಇತರ ಮುಖಂಡರು ನಾವು ವಿರೋಧಿ ಅಂತ ನಾವೆಂದೂ ಹೇಳಿಲ್ಲ, ಹೇಳೋದು ಇಲ್ಲ. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸದ್ಯದ ಪರಿಸ್ಥಿತಿಯಲ್ಲಿ ಒಬ್ಬ ಒಳ್ಳೆಯ ಜನಪರವಾದಂಥ ನಾಯಕರಾಗಿದ್ದಾರೆ. ಆ್ಯಂಡ್ ಈಸ್ ಎ ರಿಯಲ್ ಮಾಸ್ ಲೀಡರ್. ನೋ ಡೌಟ್, ನೋ ಡೌಟ್. ಈಸ್ ಎ ರಿಯಲ್ ಮಾಸ್ ಲೀಡರ್. ಅಲ್ಲ, ನೋ ಡೌಟ್. ನಾನು ಪತ್ರಕರ್ತನಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅವರು ಜಾತಿವಾದಿ ಅಲ್ಲ. ಸಿ, ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಜನ ಅವ್ರನ್ನ ತಪ್ಪಾಗಿ ತಿಳ್ಕೊಳ್ತಾರೆ. ಜಾತಿವಾದಿ ಅಂದ್ರೇನು? ಯಾವುದೇ ಒಂದು ಜಾತಿಗೆ, ಧರ್ಮಕ್ಕೆ, ಯುದ್ಧಕ್ಕೆ ಸ್ಥೀಮಿತವಾಗಿರೋರು. ಹಿ ಈಸ್ ನಾಟ್ ಕ್ಯಾಚ್ ಇಟ್. ಅವ್ರಿಗೆ ಕ್ಲಾಸ್, ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎ ಕ್ಲಾಸ್ ಆ್ಯಂಡ್ ಎ ಕಾಸ್ಟ್. ಕ್ಲಾಸ್ ಅಂದ್ರೆ ಏನು? ಎಲ್ಲ ಜಾತಿಯಲ್ಲಿರುವ ಬಡವರ್ಗದ ಜನ, ಮಧ್ಯಮ ವರ್ಗದ ಜನ, ಅವ್ರ ಪರವಾಗಿ ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವುದೇ ಜಾತಿ ವಿರುದ್ಧ ಇಲ್ಲ. ಯಾಕೆ ನಾನು ಅವ್ರನ್ನ ಆತ್ಮೀಯವಾಗಿ ನೋಡ್ತೀನಲ್ಲ, ಅವರು ಹಿಂಗೆ ಮೇಲ್ಜಾತಿ ವಿರೋಧಿ ಇದ್ದಾರೆ. ಐ ಡೋಂಟ್ ಥಿಂಕ್ ಹಿ ಈಸ್ ನಾಟ್ ಎ ವೆರಿ ಚೀಪ್ ಮ್ಯಾನ್ ಲೈಕ್ ದ್ಯಾಟ್. ಅಲ್ಲ, ನಾ ಕೇಳಿದ್ದೆ ಒಂದಾಯಿತು, ನೀವು ಹೇಳಿದ್ದೆ ಒಂದಾಯಿತು. ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದಾರಲ್ಲ. ಅಲ್ಲ, ಅದ್ರ ಬಗ್ಗೆ ನಾನು ಹೇಳಿಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ನೀವು ಅವ್ರನ್ನ ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬಿಟ್ಟೆ. ಈಸ್ ದಿ ಒನ್ ಆಫ್ ದಿ ಗುಡ್ ಲೀಡರ್ ಎಟ್ ದ ಪ್ರೆಸೆಂಟ್. ಇವತ್ತಿನ ಪರಿಸ್ಥಿತಿಯಲ್ಲಿ, ರಾಜಕೀಯ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಾಯಕರು. ಆ ಕಾರಣ ಈ ರಾಜ್ಯಕ್ಕೆ ಒಳ್ಳೇದೇ ಆಗ್ಬೇಕು ಅನ್ನೋದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ನಿಮ್ಮವ್ರು ಕೇಳಿದ್ರು ನಿನ್ನೆ, ನಿಮ್ಗೆ ಮಂತ್ರಿ ಮಾಡ್ತಾನೆ, ಬೇಡ ಮಂತ್ರಿ ಮಾಡಲ ಬೇಡ. ಇಟ್ ಈಸ್ ಅಪ್ ಟು ಪಾರ್ಟಿ ಆ್ಯಂಡ್ CM. ಆರ್ ಪ್ರೆಸೆಂಟ್ ಸಿಚುವೇಶನ್ ಐ ಡೋಂಟ್ ಫೈಂಡ್ ಎನಿ ಅದರ್ ಲೀಡರ್ ಅಂತ ಹೇಳಿದೆ. ನಾನು ಬೇರೆಯವ್ರನ್ನ ನೋಡಲಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈಸ್ ಎ ಗುಡ್ ಲೀಡರ್, ಲೆಟ್ ಹಿಮ್ ಕಂಟಿನ್ಯೂ ಅಂತ ಹೇಳಿದ್ದು. ಇನ್ನು ರಾಜಣ್ಣವರು ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದಿರುವಂಥ ಪತ್ರಿಕೆಯಲ್ಲಿ ಮತ್ತು ಟಿವಿನಲ್ಲೂ ಕೇಳಿದೆ. ಹೌದು, ಅದು ಏನು ಕ್ರಾಂತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ನಾನು ಹೆಂಗೆ ಮಾತಾಡಲಿ? ರಾಜಣ್ಣ ಹೇಳ್ಬೇಕಲ್ಲ, ಯಾ ಕ್ರಾಂತಿ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಎ ರೆವಲ್ಯೂಷನ್. ಏನು ಪಕ್ಷದ ಒಳಗೆ ಕ್ರಾಂತಿ ಆಗುತ್ತೋ, ರಾಜ್ಯದಲ್ಲಿ ಜನಕ್ರಾಂತಿ ಆಗುತ್ತೋ, ದೇಶದಲ್ಲಿ ಕ್ರಾಂತಿ ಆಗುತ್ತೋ, ಐ ಡೋಂಟ್ ನೋ.